ರೀತಿಯಲ್ಲಿ ವಂಚನೆಯನ್ನ ಮಾಡಿ ಸಿಸಿಬಿ ಬಲೆಯಲ್ಲಿ ನೌಟಂಕಿ ರೇಖಾ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾಳೆ. ಹಾಗಾದ್ರೆ ಈ ವಂಚಕಿ ಕೋಟಿ ಕೋಟಿ ಹಣವನ್ನ ಹೇಗೆ ಟ್ರಾನ್ಸಾಕ್ಷನ್ ಮಾಡಿದ್ಲು, ಹಣ ಎಷ್ಟು ಅಕೌಂಟ್ಗೆ ಹೋಗಿತ್ತು ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನ ಎಳೆ ಎಳೆಯಾಗಿ ಬೆಚ್ಚಿಡ್ತೀವಿ. ಜಸ್ಟ್ ಹಾವ್ ಅ ಲುಕ್. ಐಶ್ವರ್ಯ ಗೌಡ, ಶ್ವೇತಾ ಗೌಡ ಬೆನ್ನಲ್ಲೇ ಇದೀಗ ರೇಖಾ ಸಿರಣಿ. ವಂಚನೆಗೆ ವೃತ್ತಿ, ಜನರಿಗೆ ಮೋಸ ಮಾಡುವುದೇ ಕೆಲಸ. ಹಣ ಪಡೆದು ಶೋಕಿ ಮಾಡ್ತಿದ್ದ ವಂಚಕಿ ರೇಖಾ ಅಸಲಿ ಎತ್ತನ್ನ ಇದೀಗ ಸಿಸಿಬಿ ಟೀಮ್ ಒಂದೊಂದಾಗಿ ಕೆದಕಿ ಹೊರತೆಗಿತಾ ಇದೆ. ಕೋಟಿ ಕೋಟಿ ಹಣ ರವಾನೆ ಆಗಿದ್ದು ಎಲ್ಲಿಗೆ? ಲಕ್ಕಿ ಭಾಸ್ಕರ್ ಸಿನಿಮಾ ರೀತಿಯಲ್ಲೇ ವಂಚನೆ. ವಂಚಕಿ ರೇಖಾ ದಂಪತಿ ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೈಲ್ನಲ್ಲಿ ವಂಚನೆ ಮಾಡಿರೋದು ಸಿಸಿಬಿ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. 24 ಕೋಟಿ ಹಣ ಬೇರೆ ಬೇರೆ ಅಕೌಂಟ್ಗೆ ವರ್ಗಾವಣೆ ಆಗಿರೋದು ಪತ್ತೆ ಆಗಿದೆ. ವಂಚಕಿ ರೇಖಾ ದಂಪತಿ ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೈಲ್ನಲ್ಲಿ ವಂಚನೆ ಮಾಡಿರೋದು ಸಿಸಿಬಿ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. 24 ಕೋಟಿ 14 ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಆಡಿಟರ್ನ ಜೊತೆಯಲ್ಲಿ ಇಟ್ಕೊಂಡು ಹಲವರಿಗೆ ಆಮಿಷ ಒಡ್ಡಿ ವಂಚನೆ ಮಾಡಿರೋದು ತನಿಖೆಯ ವೇಳೆ ಬಯಲಾಗಿದೆ. ವಂಚಕಿ ರೇಖಾ ದಂಪತಿ ಚೇತನ್ ಎಂಬ ಆಡಿಟರ್ ಇಟ್ಕೊಂಡು ಹಲವರಿಗೆ ವಂಚನೆ ಮಾಡಿದ್ದಾರೆ. ರೇಖಾ ದಂಪತಿಯ ಕಂಪನಿಯಲ್ಲಿ ಆಡಿಟರ್ ಆಗಿ ಕೆಲಸ ಮಾಡುತ್ತಿರುವುದಾಗಿ ಆರೋಪಿ ಚೇತನ್ ಹಲವರಿಗೆ ಅಪ್ರೋಚ್ ಮಾಡಿ ಕೋಟಿ ಕೋಟಿ ಪಡೆದು ಕೋಟಿ ಕೋಟಿ ಪಂಗನಾಮ ಹಾಕಿದ್ದಾನೆ. ಆರೋಪಿಗಳ ತನಿಖೆಯಲ್ಲಿ ಒಟ್ಟು 24 ಹಣ ಟ್ರಾನ್ಸಾಕ್ಷನ್ ಆಗಿರುವುದು ಪತ್ತೆ ಆಗಿದೆ. ಒಟ್ಟು 24 ಕೋಟಿಯಲ್ಲಿ ಲಾಟರಿ ಹೆಸರಿನಲ್ಲಿ ರೇಖಾ ಒಂದಷ್ಟು ಕೋಟಿ ಹಣ ತನ್ನ ಅಕೌಂಟ್ಗೆ ಹಾಕಿಸಿಕೊಂಡಿದ್ದು ಮತ್ತೆ ರೇಖಾ ಅಕೌಂಟ್ನಿಂದ ಬೇರೆಯವರಿಗೂ ಕಳಿಸಿದ್ದಾರೆ. ಸದ್ಯ ಆರೋಪಿಗಳ ವಿರುದ್ಧ ಅವರ ಜೊತೆಗಿನ ಕಾಂಟ್ಯಾಕ್ಟ್ ನಲ್ಲಿರೋರ ಅಕೌಂಟ್ ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಹಿಂದಿನ ವಂಚನೆ ಜಾಡು ಹಿಡಿದು ಸಿಸಿಬಿ ಬೆನ್ನು ಹತ್ತಿದೆ. ಹೀಗಾಗಿ ಇನ್ನಷ್ಟು ವಂಚನೆಯ ಕಹಾನಿ ಬಯಲಾಗುತ್ತೆ, ಕಾದು ನೋಡಬೇಕು. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿನಿಮಾ ರೀತಿಯಲ್ಲಿ ವಂಚನೆಯನ್ನ ಮಾಡಿ ಸಿಸಿಬಿ ಬಲೆಯಲ್ಲಿ ನೌಟಂಕಿ ರೇಖಾ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾಳೆ. ಹಾಗಾದ್ರೆ ಈ ವಂಚಕಿ ಕೋಟಿ ಕೋಟಿ ಹಣವನ್ನ ಹೇಗೆ ಟ್ರಾನ್ಸಾಕ್ಷನ್ ಮಾಡಿದ್ಲು, ಹಣ ಎಷ್ಟು ಅಕೌಂಟ್ಗೆ ಹೋಗಿತ್ತು ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನ ಎಳೆ ಎಳೆಯಾಗಿ ಬೆಚ್ಚಿಡ್ತೀವಿ. ಜಸ್ಟ್ ಹಾವ್ ಅ ಲುಕ್. ಐಶ್ವರ್ಯ ಗೌಡ, ಶ್ವೇತಾ ಗೌಡ ಬೆನ್ನಲ್ಲೇ ಇದೀಗ ರೇಖಾ ಸಿರಣಿ. ವಂಚನೆಗೆ ವೃತ್ತಿ, ಜನರಿಗೆ ಮೋಸ ಮಾಡುವುದೇ ಕೆಲಸ. ಹಣ ಪಡೆದು ಶೋಕಿ ಮಾಡ್ತಿದ್ದ ವಂಚಕಿ ರೇಖಾ ಅಸಲಿ ಎತ್ತನ್ನ ಇದೀಗ ಸಿಸಿಬಿ ಟೀಮ್ ಒಂದೊಂದಾಗಿ ಕೆದಕಿ ಹೊರತೆಗಿತಾ ಇದೆ. ಕೋಟಿ ಕೋಟಿ ಹಣ ರವಾನೆ ಆಗಿದ್ದು ಎಲ್ಲಿಗೆ? ಲಕ್ಕಿ ಭಾಸ್ಕರ್ ಸಿನಿಮಾ ರೀತಿಯಲ್ಲೇ ವಂಚನೆ. ವಂಚಕಿ ರೇಖಾ ದಂಪತಿ ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೈಲ್ನಲ್ಲಿ ವಂಚನೆ ಮಾಡಿರೋದು ಸಿಸಿಬಿ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. 24 ಕೋಟಿ ಹಣ ಬೇರೆ ಬೇರೆ ಅಕೌಂಟ್ಗೆ ವರ್ಗಾವಣೆ ಆಗಿರೋದು ಪತ್ತೆ ಆಗಿದೆ. ವಂಚಕಿ ರೇಖಾ ದಂಪತಿ ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೈಲ್ನಲ್ಲಿ ವಂಚನೆ ಮಾಡಿರೋದು ಸಿಸಿಬಿ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. 24 ಕೋಟಿ 14 ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಆಡಿಟರ್ನ ಜೊತೆಯಲ್ಲಿ ಇಟ್ಕೊಂಡು ಹಲವರಿಗೆ ಆಮಿಷ ಒಡ್ಡಿ ವಂಚನೆ ಮಾಡಿರೋದು ತನಿಖೆಯ ವೇಳೆ ಬಯಲಾಗಿದೆ. ವಂಚಕಿ ರೇಖಾ ದಂಪತಿ ಚೇತನ್ ಎಂಬ ಆಡಿಟರ್ ಇಟ್ಕೊಂಡು ಹಲವರಿಗೆ ವಂಚನೆ ಮಾಡಿದ್ದಾರೆ. ರೇಖಾ ದಂಪತಿಯ ಕಂಪನಿಯಲ್ಲಿ ಆಡಿಟರ್ ಆಗಿ ಕೆಲಸ ಮಾಡುತ್ತಿರುವುದಾಗಿ ಆರೋಪಿ ಚೇತನ್ ಹಲವರಿಗೆ ಅಪ್ರೋಚ್ ಮಾಡಿ ಕೋಟಿ ಕೋಟಿ ಪಡೆದು ಕೋಟಿ ಕೋಟಿ ಪಂಗನಾಮ ಹಾಕಿದ್ದಾನೆ. ಆರೋಪಿಗಳ ತನಿಖೆಯಲ್ಲಿ ಒಟ್ಟು 24 ಹಣ ಟ್ರಾನ್ಸಾಕ್ಷನ್ ಆಗಿರುವುದು ಪತ್ತೆ ಆಗಿದೆ. ಒಟ್ಟು 24 ಕೋಟಿಯಲ್ಲಿ ಲಾಟರಿ ಹೆಸರಿನಲ್ಲಿ ರೇಖಾ ಒಂದಷ್ಟು ಕೋಟಿ ಹಣ ತನ್ನ ಅಕೌಂಟ್ಗೆ ಹಾಕಿಸಿಕೊಂಡಿದ್ದು ಮತ್ತೆ ರೇಖಾ ಅಕೌಂಟ್ನಿಂದ ಬೇರೆಯವರಿಗೂ ಕಳಿಸಿದ್ದಾರೆ. ಸದ್ಯ ಆರೋಪಿಗಳ ವಿರುದ್ಧ ಅವರ ಜೊತೆಗಿನ ಕಾಂಟ್ಯಾಕ್ಟ್ ನಲ್ಲಿರೋರ ಅಕೌಂಟ್ ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಹಿಂದಿನ ವಂಚನೆ ಜಾಡು ಹಿಡಿದು ಸಿಸಿಬಿ ಬೆನ್ನು ಹತ್ತಿದೆ. ಹೀಗಾಗಿ ಇನ್ನಷ್ಟು ವಂಚನೆಯ ಕಹಾನಿ ಬಯಲಾಗುತ್ತೆ, ಕಾದು ನೋಡಬೇಕು. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿನಿಮಾ ರೀತಿಯಲ್ಲಿ ವಂಚನೆಯನ್ನ ಮಾಡಿ ಸಿಸಿಬಿ ಬಲೆಯಲ್ಲಿ ನೌಟಂಕಿ ರೇಖಾ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾಳೆ.
ಹಾಗಾದ್ರೆ ಈ ವಂಚಕಿ ಕೋಟಿ ಕೋಟಿ ಹಣವನ್ನ ಹೇಗೆ ಟ್ರಾನ್ಸಾಕ್ಷನ್ ಮಾಡಿದ್ಲು, ಹಣ ಎಷ್ಟು ಅಕೌಂಟ್ಗೆ ಹೋಗಿತ್ತು ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನ ಎಳೆ ಎಳೆಯಾಗಿ ಬೆಚ್ಚಿಡ್ತೀವಿ. ಜಸ್ಟ್ ಹಾವ್ ಅ ಲುಕ್. ಐಶ್ವರ್ಯ ಗೌಡ, ಶ್ವೇತಾ ಗೌಡ ಬೆನ್ನಲ್ಲೇ ಇದೀಗ ರೇಖಾ ಸರಣಿ. ವಂಚನೆಗೆ ವೃತ್ತಿ, ಜನರಿಗೆ ಮೋಸ ಮಾಡೋದೇ ಕೆಲಸ. ಹಣ ಪಡೆದು ಶೋಕಿ ಮಾಡ್ತಿದ್ದ ವಂಚಕಿ ರೇಖಾ ಅಸಲಿಯತ್ತನ್ನ ಇದೀಗ ಸಿಸಿಬಿ ಟೀಮ್ ಒಂದೊಂದಾಗಿ ಕೆದಕಿ ಹೊರತೆಗಿತಾ ಇದೆ. ಕೋಟಿ ಕೋಟಿ ಹಣ ರವಾನೆ ಆಗಿದ್ದು ಎಲ್ಲಿಗೆ? ಲಕ್ಕಿ ಭಾಸ್ಕರ್ ಸಿನಿಮಾ ರೀತಿಯಲ್ಲೇ ವಂಚನೆ. ವಂಚಕಿ ರೇಖಾ ದಂಪತಿ ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೈಲ್ನಲ್ಲಿ ವಂಚನೆ ಮಾಡಿರೋದು ಸಿಸಿಬಿ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. 24 ಕೋಟಿ ಹಣ ಬೇರೆ ಬೇರೆ ಅಕೌಂಟ್ಗೆ ವರ್ಗಾವಣೆ ಆಗಿರೋದು ಪತ್ತೆ ಆಗಿದೆ. ವಂಚಕಿ ರೇಖಾ ದಂಪತಿ ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೈಲ್ನಲ್ಲಿ ವಂಚನೆ ಮಾಡಿರೋದು ಸಿಸಿಬಿ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. 24 ಕೋಟಿ 14 ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಆಡಿಟರ್ನ ಜೊತೆಯಲ್ಲಿ ಇಟ್ಕೊಂಡು ಹಲವರಿಗೆ ಆಮಿಷ ಒಡ್ಡಿ ವಂಚನೆ ಮಾಡಿರೋದು ತನಿಖೆಯ ವೇಳೆ ಬಯಲಾಗಿದೆ. ವಂಚಕಿ ರೇಖಾ ದಂಪತಿ ಚೇತನ್ ಎಂಬ ಆಡಿಟರ್ ಇಟ್ಕೊಂಡು ಹಲವರಿಗೆ ವಂಚನೆ ಮಾಡಿದ್ದಾರೆ. ರೇಖಾ ದಂಪತಿಯ ಕಂಪನಿಯಲ್ಲಿ ಆಡಿಟರ್ ಆಗಿ ಕೆಲಸ ಮಾಡುತ್ತಿರೋದಾಗಿ ಆರೋಪಿ ಚೇತನ್ ಹಲವರಿಗೆ ಅಪ್ರೋಚ್ ಮಾಡಿ ಕೋಟಿ ಕೋಟಿ ಪಡೆದು ಕೋಟಿ ಕೋಟಿ ಪಂಗನಾಮ ಹಾಕಿದ್ದಾನೆ. ಆರೋಪಿಗಳ ತನಿಖೆಯಲ್ಲಿ ಒಟ್ಟು 24 ಹಣ ಟ್ರಾನ್ಸಾಕ್ಷನ್ ಆಗಿರೋದು ಪತ್ತೆ ಆಗಿದೆ. ಒಟ್ಟು 24 ಕೋಟಿಯಲ್ಲಿ ಲಾಟರಿ ಹೆಸರಿನಲ್ಲಿ ರೇಖಾ ಒಂದಷ್ಟು ಕೋಟಿ ಹಣ ತನ್ನ ಅಕೌಂಟ್ಗೆ ಹಾಕಿಸಿಕೊಂಡಿದ್ದು ಮತ್ತೆ ರೇಖಾ ಅಕೌಂಟ್ನಿಂದ ಬೇರೆಯವರಿಗೂ ಕಳಿಸಿದ್ದಾರೆ. ಸದ್ಯ ಆರೋಪಿಗಳ ವಿರುದ್ಧ ಅವರ ಜೊತೆಗಿನ ಕಾಂಟ್ಯಾಕ್ಟ್ ನಲ್ಲಿರೋರ ಅಕೌಂಟ್ ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಹಿಂದಿನ ವಂಚನೆ ಜಾಡು ಹಿಡಿದು ಸಿಸಿಬಿ ಬೆನ್ನು ಹತ್ತಿದೆ. ಹೀಗಾಗಿ ಇನ್ನಷ್ಟು ವಂಚನೆಯ ಕಹಾನಿ ಬಯಲಾಗುತ್ತೆ, ಕಾದು ನೋಡಬೇಕು. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿನಿಮಾ ರೀತಿಯಲ್ಲಿ ವಂಚನೆಯನ್ನ ಮಾಡಿ ಸಿಸಿಬಿ ಬಲೆಯಲ್ಲಿ ನೌಟಂಕಿ ರೇಖಾ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾಳೆ. ಹಾಗಾದ್ರೆ ಈ ವಂಚಕಿ ಕೋಟಿ ಕೋಟಿ ಹಣವನ್ನ ಹೇಗೆ ಟ್ರಾನ್ಸಾಕ್ಷನ್ ಮಾಡಿದ್ಲು, ಹಣ ಎಷ್ಟು ಅಕೌಂಟ್ಗೆ ಹೋಗಿತ್ತು ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನ ಎಳೆ ಎಳೆಯಾಗಿ ಬೆಚ್ಚಿಡ್ತೀವಿ. ಜಸ್ಟ್ ಹಾವ್ ಅ ಲುಕ್. ಐಶ್ವರ್ಯ ಗೌಡ, ಶ್ವೇತಾ ಗೌಡ ಬೆನ್ನಲ್ಲೇ ಇದೀಗ ರೇಖಾ ಸರಣಿ. ವಂಚನೆಗೆ ವೃತ್ತಿ, ಜನರಿಗೆ ಮೋಸ ಮಾಡೋದೇ ಕೆಲಸ. ಹಣ ಪಡೆದು ಶೋಕಿ ಮಾಡ್ತಿದ್ದ ವಂಚಕಿ ರೇಖಾ ಅಸಲಿಯತ್ತನ್ನ ಇದೀಗ ಸಿಸಿಬಿ ಟೀಮ್ ಒಂದೊಂದಾಗಿ ಕೆದಕಿ ಹೊರತೆಗಿತಾ ಇದೆ. ಕೋಟಿ ಕೋಟಿ ಹಣ ರವಾನೆ ಆಗಿದ್ದು ಎಲ್ಲಿಗೆ? ಲಕ್ಕಿ ಭಾಸ್ಕರ್ ಸಿನಿಮಾ ರೀತಿಯಲ್ಲೇ ವಂಚನೆ. ವಂಚಕಿ ರೇಖಾ ದಂಪತಿ ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೈಲ್ನಲ್ಲಿ ವಂಚನೆ ಮಾಡಿರೋದು ಸಿಸಿಬಿ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. 24 ಕೋಟಿ ಹಣ ಬೇರೆ ಬೇರೆ ಅಕೌಂಟ್ಗೆ ವರ್ಗಾವಣೆ ಆಗಿರೋದು ಪತ್ತೆ ಆಗಿದೆ. ವಂಚಕಿ ರೇಖಾ ದಂಪತಿ ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೈಲ್ನಲ್ಲಿ ವಂಚನೆ ಮಾಡಿರೋದು ಸಿಸಿಬಿ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. 24 ಕೋಟಿ 14 ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಆಡಿಟರ್ನ ಜೊತೆಯಲ್ಲಿ ಇಟ್ಕೊಂಡು ಹಲವರಿಗೆ ಆಮಿಷ ಒಡ್ಡಿ ವಂಚನೆ ಮಾಡಿರೋದು ತನಿಖೆಯ ವೇಳೆ ಬಯಲಾಗಿದೆ. ವಂಚಕಿ ರೇಖಾ ದಂಪತಿ ಚೇತನ್ ಎಂಬ ಆಡಿಟರ್ ಇಟ್ಕೊಂಡು ಹಲವರಿಗೆ ವಂಚನೆ ಮಾಡಿದ್ದಾರೆ. ರೇಖಾ ದಂಪತಿಯ ಕಂಪನಿಯಲ್ಲಿ ಆಡಿಟರ್ ಆಗಿ ಕೆಲಸ ಮಾಡುತ್ತಿರೋದಾಗಿ ಆರೋಪಿ ಚೇತನ್ ಹಲವರಿಗೆ ಅಪ್ರೋಚ್ ಮಾಡಿ ಕೋಟಿ ಕೋಟಿ ಪಡೆದು ಕೋಟಿ ಕೋಟಿ ಪಂಗನಾಮ ಹಾಕಿದ್ದಾನೆ. ಆರೋಪಿಗಳ ತನಿಖೆಯಲ್ಲಿ ಒಟ್ಟು 24 ಹಣ ಟ್ರಾನ್ಸಾಕ್ಷನ್ ಆಗಿರೋದು ಪತ್ತೆ ಆಗಿದೆ. ಒಟ್ಟು 24 ಕೋಟಿಯಲ್ಲಿ ಲಾಟರಿ ಹೆಸರಿನಲ್ಲಿ ರೇಖಾ ಒಂದಷ್ಟು ಕೋಟಿ ಹಣ ತನ್ನ ಅಕೌಂಟ್ಗೆ ಹಾಕಿಸಿಕೊಂಡಿದ್ದು ಮತ್ತೆ ರೇಖಾ ಅಕೌಂಟ್ನಿಂದ ಬೇರೆಯವರಿಗೂ ಕಳಿಸಿದ್ದಾರೆ. ಸದ್ಯ ಆರೋಪಿಗಳ ವಿರುದ್ಧ ಅವರ ಜೊತೆಗಿನ ಕಾಂಟ್ಯಾಕ್ಟ್ ನಲ್ಲಿರೋರ ಅಕೌಂಟ್ ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಹಿಂದಿನ ವಂಚನೆ ಜಾಡು ಹಿಡಿದು ಸಿಸಿಬಿ ಬೆನ್ನು ಹತ್ತಿದೆ. ಹೀಗಾಗಿ ಇನ್ನಷ್ಟು ವಂಚನೆಯ ಕಹಾನಿ ಬಯಲಾಗುತ್ತೆ, ಕಾದು ನೋಡಬೇಕು. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.